ಸ್ನೇಹಿತರೆ, ನಮ್ಮ ಜೊತೆ ಸೀನಿಯರ್ ಪಾರ್ಟಿಸಿಪೆಂಟ್ ನೇತ್ರಾವತಿ ಮೇಡಮ್ ಇದ್ದಾರೆ. ವಿಜಯಪುರದವರು, ಗೃಹಿಣಿ ಮತ್ತು ಯೋಗ ಶಿಕ್ಷಕಿ ಕೂಡ. ಆಮ್, ಸ್ವಲ್ಪ ಹೊತ್ತಿಂದ ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿ ನಾವೆಲ್ಲ ಚರ್ಚೆ ಮಾಡೋ ವಿಚಾರಗಳನ್ನ ಕೇಳಿಸ್ಕೊಂಡಿದ್ದಾರೆ. ಫಸ್ಟು ಈ ಚರ್ಚೆ ಹೇಗಿತ್ತು, ಪಾರ್ಟಿಸಿಪೆಂಟ್ಸ್ ಹೇಗೆ ಕೇಳ್ತಾ ಇದ್ದಾರೆ ಹೇಳ್ಬಿಟ್ಟು ನಿಮ್ಮ ಅನುಭವ ಹೇಳ್ಕೊಳ್ರಿ ಮೇಡಮ್. ನಮಸ್ತೆ ಸರ್, ನನ್ನ ಆತ್ಮೀಯರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಯಾವ ತರ ಇತ್ತಂದ್ರ, ಈಗ ಮನುಷ್ಯನಿಗೆ ಯಾವುದು ಅಂದ್ರೆ ಎಲ್ಲಾ ಕಲೀಲಿಕ್ ಸಾಧ್ಯ ಇಲ್ಲ. ಮನುಷ್ಯ ತನಗೇನ್ ಕೊರತೆ ಇದೆ, ತನಗೇನ್ ಇದು ಇದೆ ಅದು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ರು ಸರ್. ಅಂದ್ರೆ ತಮ್ಮ ಏನು ಇಂಪ್ರೂವ್ ಮಾಡ್ಕೋಬೇಕಾಗ್ಯದ ಅನ್ನೋದು ತಾವ್ ಎಲ್ಲಾ ರೀತಿ ತಾವ್ ಏನೇನ್ ಮಾಡಿದಾರ ಅನ್ನೋದು ತಮ್ದೆಲ್ಲಾ ವಿಡಿಯೋ ಮುಖಾಂತರ ಪ್ರತಿಯೊಂದು ಬಿಡದೆ ಹೇಳಿದ್ರು ಅವ್ರು. ಅಂದ್ರ ನಿಮಗ್ ಯಾವ ಫೀಲ್ಡ್ದಾಗ ಹೋಗ್ಬೇಕಾದ, ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಬೇಕಾಗ್ಯದೋ ಅಥವಾ ನಿಮ್ಮ ಕಮ್ಯುನಿಕೇಶನ್ ಮಾಡ್ಬೇಕಾಗ್ಯದ, ಒಟ್ ಯಾವ್ದು ಇಷ್ಟ ಅನ್ನೋದು ನೀವು ಆ ಚಾಯ್ಸ್ ಮಾಡ್ಕೋರಿ, ಇಲ್ಲ ಎಲ್ಲಾ ಚಾಯ್ಸ್ ಮಾಡ್ಕೊಂಡ್ರು ಚೆನ್ನಾಗಿರ್ತದ ಅಂತೇಳಿ ತಮ್ದು ಅನುಭವವನ್ನು ಕೊಟ್ರು ಸರ್. ಇಟ್ಟತನ ಈ ಅನುಭವದಿಂದ ನಾನ್ ಏನ್ ಕಲ್ತಿದ್ದೀನಿ ಅಂತ ಹೇಳಕ್ ಒಂದು ಸ್ವಲ್ಪ ಹೇಳ್ತೀನಿ. ಏನಂದ್ರ, ನಾನು ಮೊದಲ ಮಾತನಾಡೋದು ಗೊತ್ತಿರ್ಲಿಲ್ಲ. ಅಂದ್ರೆ ಯಾವಾಗಲೂ ಭಯ. ಅಂದ್ರೆ ಮನೆಯವರು, ಕುಟುಂಬದ ಜೊತೆ ಮಾತಾಡೋದ್ರ ಬಿಟ್ರೆ ಬೇರೆಯವ್ರ ಜೊತೆ ಕಮ್ಯುನಿಕೇಶನ್ ಮಾಡುವುದೇ ಗೊತ್ತಿರ್ಲಿಲ್ಲ ನನಗೆ. ಅಂದ್ರೆ ಭಯ. ಯಾಕಂದ್ರೆ ಎಲ್ಲೇ ಹೋಗಲಕ್ಕ, ಒಂದ್ ಫಂಕ್ಷನ್ ಹೋಲಿ, ಯಾವ್ದೇ ಒಂದು ಇದು ಸ್ಕೂಲಿಗೆ ಹೋಲಿ ಮಕ್ಕಳದ ಜೊತೆ ಅಂದ್ರು ನಮ್ಮ ಮನೆಯವರೇ ಮಾತಾಡೋದು. ನಾನೇನ್ ಮಾತ ಎಲ್ಲಾ ಆಡ್ಬೇಕು ಅನ್ನೋದು ರಗಡ್ ಇರ್ತಿತ್ತು. ಆದ್ರ ಅವ್ರನ್ನ ಎದುರಿಗೆ ನೋಡಿದ್ರ, ಟೀಚರ್ಸ್ ನೋಡಿದ್ರ ಭಯ ನನಗೆ. ಹೌದಲ್ಲ, ಇಟ್ಟೆಲ್ಲಾ ಹೇಳ್ಬೇಕಾಗಿತ್ತಲ್ಲ, ಮತ್ ಮನಿಗ್ ಬಂದು ಇದು ಮಾಡ್ಕೊಳ್ಳೋದು ನಾನೇ. ಅಂದ್ರ ಯಾವಾದಂದ್ರ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರ ಬರೇ ವೇದಿಕೆ ಮೇಲೆ ಕೂತು ಭಾಷಣ ಮಾಡೋದು ಅಷ್ಟೇ ಸೀಮಿತ ಅಲ್ಲ. ಅದ್ರ ಜೊತೆಗೇನು ಕುಟುಂಬದ ಜೊತೆ ಇದ್ಕೊಂಡು ನಾವ್ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡಬೇಕನ್ನುವ ಕಲೆ ಇಲ್ಲಿ ನಮಗ್ ಗೊತ್ತಾಗ್ತದ. ಮತ್ ಎಷ್ಟು ಮಾತಾಡ್ಬೇಕು, ಯಾವ ಸಮಯ ಸಂದರ್ಭಕ್ಕನುಸಾರವಾಗಿ ಎಷ್ಟು ಹಿತ ಮಿತ ಮಾತನಾಡಬೇಕು ಅನ್ನೋದು ಇಲ್ಲಿ ಸಾಕಷ್ಟು ಕಲಿತೀವಿ. ಮತ್ತಿಲ್ಲಿ ಪ್ರತಿ ಗುರುವಾರ ಇಲ್ಲಿ ಸಾಕಷ್ಟು ವಿಷಯಗಳನ್ನು ಕೊಡ್ತಾರೆ ಸರ್. 3 ವಿಷಯಗಳ ಬಗ್ಗೆ ಕೊಟ್ಟಿರ್ತಾರ. ಆ ವಿಷಯಗಳ ಬಗ್ಗೆ ಅಂದ್ರ ಪ್ರತಿಯೊಂದು ಒಂದು ಇಂಪಾರ್ಟೆಂಟ್ ಆ ಒಂದು ವಾಕ್ಯಗಳು ಕೊಟ್ಟಿರ್ತಾರ. ಆ ವಿಷಯದ ಬಗ್ಗೆ ನಮ್ಮ ಸ್ನೇಹಿತರ ಜೊತೆಗೂಡಿ ಚರ್ಚೆ ಮಾಡ್ತಿರ್ತೀವಿ. ಚರ್ಚೆ ಮಾಡೋದ್ರಿಂದ ಅದರಿಂದ ಏನ್ ಹೆಲ್ಪ್ ಆಗ್ತದ ಅಂದ್ರ, ಒಬ್ಬೊಬ್ಬರ ಜ್ಞಾನ ಹೊರ ಬರ್ತದ. ಒಂದೊಂದು ಪದಗಳ ರೂಪದಲ್ಲಿ ಹೊಸ ಹೊಸ ತಮ್ಮ ಅನುಭವದ ರೂಪದಲ್ಲಿ ಹೊರ ಬರ್ತಿರ್ತಾವ. ಅದು ಕಲಿಲಿಕ್ಕೆ ನಮ್ಗೆ ಇಲ್ಲಿ ಹೆಲ್ಪ್ ಆಗ್ತದ. ಅದೇ ರೀತಿ ಮತ್ತೆ ಈ ಸರ್ ಇವರು 3 days ಕ್ಯಾಂಪ್ ಅಂತಾರಲ್ಲ, ಆ ಕ್ಯಾಂಪಿಗೆ ಹೋಗೋದ್ರಿಂದ ಅಲ್ಲಿ ಏನ್ ನಮ್ಗೆ ಪ್ರಾಕ್ಟಿಕಲ್ ಆಗಿ, ಇಲ್ಲಿ ಆನ್ಲೈನ್ ಕಲಿತಿರ್ತೀವಿ, ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಯಾವ ತರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮಾತನಾಡುವ ಅಂದ್ರೆ ಮೈ ಚಳ ಬಿಟ್ಟು ಅತ್ತಾರಲ್ಲ, ಮೈ ಚಳಿ ಬಿಟ್ಟು ಹೆಂಗ್ ಮಾತನಾಡಬೇಕು ಅನ್ನುವ ಪ್ರತಿಯೊಂದು ವಿಷಯ ಅಲ್ಲಿ ನಮ್ಗ ಸರ್ ನಮ್ ತರಬೇತಿ ಮುಖಾಂತರ ಪರಿಪೂರ್ಣ ಮಾಡ್ತಾರ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. ಓಕೆ, ನಾನು ಈಗ ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತಾ ಇಲ್ಲ, 2 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೇನೆ ಎಷ್ಟು ಲಾಭ ಆಗ್ಬೋದು ಅಂತೀರಾ? ಸಾಕಷ್ಟು ಹೆಲ್ಪ್ ಆಗ್ತದೆ ಸರ್. ನಿಮ್ ಕ್ಲಾಸ್ ಅಂದ್ರೆ ನಿಮ್ ಜೊತೆ ಇರುವುದೇ ಒಂದು ಅಪರೂಪ ಭಾಗ್ಯ ಅನಿಸ್ತದೆ ಸರ್. ಯಾಕಂದ್ರೆ ನಿಮ್ ಜೊತೆ ಇದ್ರೆ ಸಾಕಷ್ಟು ವಿಷಯಗಳನ್ನು ಕಲಿಬಹುದು ಸರ್. ನೀವು ಏನೇ ಹೇಳೋದ್ರಿಂದ ಪ್ರಾಕ್ಟಿಕಲಿ 2 ದಿನ ಇರೋದ್ರಿಂದ ಸಾಕಷ್ಟು ಇನ್ನೂ ನಮ್ಗೆ ಎಷ್ಟು ಬೇಕು ಅಷ್ಟು ಕಲಿಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಈಗ ಇಲ್ಲಿ ಸುಮಾರು ಜನಕ್ಕೆ ಒಂದು ಕುತೂಹಲ ಇರುತ್ತೆ ಸಾಮಾನ್ಯವಾಗಿ ಹೊಸ್ದಾಗಿ ಬಂದಾಗ. ನನಗೆ ಲಾಭ ಆಗುತ್ತಾ ಇಲ್ವಾ ಅಂತ ಅನುಮಾನ ಇಟ್ಕೊಂಡೇ ಬರ್ತಾರೆ. ಹಂಗೆ ಅನುಮಾನ ಇಟ್ಕೊಂಡು ಬರಬೇಕಾ, ಅಥವಾ ಯಾರು ಮೆಂಟರು ಏನು ಅಂತ ನೋಡಿಕೊಂಡು ಸೇರ್ಕೊಂಬಿಟ್ಟು ಆಮೇಲೆ ಯೋಚನೆ ಮಾಡಬೇಕಾ? ಇಲ್ಲ ಸರ್, ಮೊದಲ ಈ ಎಲ್ಲಾ ಅಂದ್ರೆ ಕೇಳ್ಕೊಂಡು ಬಳಕನು ಎಲ್ಲಾ ನೋಡೋದು ಬಳಕೆ ಇಲ್ಲಿ ಬಂದಿರ್ತಾರ ಪ್ರತಿಯೊಬ್ಬರು ವ್ಯಕ್ತಿ. ಯಾವುದೇ ವ್ಯಕ್ತಿ ಇವತ್ತಿನ ದಿವ್ಸ ಹೆಂಗಂದ್ರ ಆ ಒಂದು ಪರಿಶ್ರಮಣಿಗೆ ಹಚ್ಚಿ ಅಂದ್ರೆ ಇದು ಏನು ಅಂತಾರಲ್ಲ, ಬಂಗಾರ ಹೊರೆಗಾಲ ಹಚ್ಚಿ ತಿಕ್ತಾರಲ್ಲ, ಆ ತರ ಪ್ರತಿಯೊಬ್ಬರು ವ್ಯಕ್ತಿ ಇವತ್ತಿನ ದಿವ್ಸ ಪ್ರತಿಯೊಬ್ಬರು ಪರೀಕ್ಷೆ ಮಾಡಿನೇ ಈ ಕೋರ್ಸ್ ಸೇರ್ಕೊಂಡಿರ್ತಾರ. ನಮ್ಗೆ ಇನ್ನ ಏನ್ ಕಲಿಬೇಕಂತಂದು ಮತ್ ಬಂದ್ ಬಳಕು ಅನುಮಾನ ಚಾಲು ಆಗ್ತದ. ಅಲ್ಲ, ಅನುಮಾನ ಏನ್ ಇವ್ರು ಪಡೋದು ಬೇಡ. ಯಾಕಂದ್ರ ಇಲ್ಲಿ ಬಂದ ಬಳಕ ಸರ್ ಸಾಕಷ್ಟು ವಿಷಯಗಳನ್ನು ನೀವು ವಿಚಾರ ಮಾಡೇ ಬಂದಿರ್ತೀರಿ. ಮತ್ತೆ ಇಲ್ಲಿ ಕ್ಲಾಸಿಗೆ ಜಾಯಿನ್ ಆದ ಬಳಕೆ ನಿಮ್ಗೆ ಇಲ್ಲಿ ರಿಯಲ್ ವಿಷಯಗಳು ಗೊತ್ತಾಗುದು ಅಂತ ಹೇಳಕ್ ಇಷ್ಟಪಡ್ತ ಸರ್. ಓಕೆ, ಎಸ್ ನೇತ್ರಾವತಿ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಸೇರಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ದಯಮಾಡಿ
ನಮ್ಮ ಕಚೇರಿಯ ಸಂಖ್ಯೆಗಳಾದ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ನಿಮಗೆ ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಾನೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಆಸ್ ಎ ಮೆಂಟರ್, ಮಾರ್ಗದರ್ಶಕನಾಗಿ ಇದುವರೆಗೆ 10 ಲಕ್ಷ ಜನರಿಗೆ ತರಬೇತಿಯನ್ನು ನೀಡಿದ್ದೇನೆ. ಅದರಲ್ಲಿ ಸುಮಾರು ಜನ ಸಾಧಕರು ಆಗಿರುವಂಥದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ಸುಮಾರು 200 ಕ್ವಾಲಿಟೇಟಿವ್ ವಿಡಿಯೋಸ್ನ ನಮ್ಮ ಕೋರ್ಸ್ಗೆ ಸೇರಿದವರಿಗೆ ನೀಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, 8 ವಿಡಿಯೋ ಮಾಡ್ಯೂಲ್ಗಳು ಬೇರೆ ಬೇರೆ ವಿಷಯದ್ದು ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ. ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಆಡಿಯೋ ಮಾಡ್ಯೂಲ್ಸ್, ಟ್ರಾನ್ಸ್ಫಾರ್ಮೇಷನ್ ಟಿಪ್ಸ್ ಇನ್ ಇಂಗ್ಲಿಷ್. ಯಾಕೆ ವೈವಿಧ್ಯಮಯವಾದ ಮಾಡ್ಯೂಲ್ನ ನೀಡಿರ್ತೇನೆ? 24/7 ಅವರು ಅಣಿಯಾಗಲಿ, ಸಿದ್ಧರಾಗಲಿ ಅನ್ನುವ ದೃಷ್ಟಿಯಿಂದ ಈ ಒಂದು ವಿಚಾರಗಳು, ಅಂದರೆ ಬದುಕನ್ನೇ ನೀವು ಆಕಾರ ನಿಮಗೆ ಹೇಗೆ ಬೇಕೋ ಹಾಗೆ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ದೃಷ್ಟಿಯಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನಗೊಳ್ಳಬೇಕು. ವಿಕಸನ ಅಂದರೆ ವಿಕಸನ ನಿಧಾನವಾಗಿ ಅರಳುತ್ತಾ ಇರಬೇಕು. ನಾವು ಯಶಸ್ಸಿನ ರಹಸ್ಯಗಳನ್ನು ಭೇದಿಸಬೇಕು, ಬದುಕಿನಲ್ಲಿ ಆಗುವ ತಿರುವುಗಳನ್ನು ಅರಿಯಬೇಕು, ಪೇರೆಂಟಿಂಗ್ ಪೋಷಣಾ ಕೌಶಲ್ಯವನ್ನು ಅರಿಯಬೇಕು. ಜೊತೆಗೆ ಮುಖ್ಯವಾಗಿ ಪಬ್ಲಿಕ್ ಸ್ಪೀಕಿಂಗ್ ನಮಗೆ ಹಲವು ಭಯಗಳನ್ನು ಹೋಗಲಾಡಿಸುತ್ತೆ, ಸ್ಟೇಜ್ ಫಿಯರ್ನ ತೊಲಗಿಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಜೊತೆಗೆ ಆಡಿಯೋ ಮಾಡ್ಯೂಲ್ಸ್, ದ ಪವರ್ ಆಫ್ ಲಿಸನಿಂಗ್, ಆಲಿಸುವಿಕೆ. ದೇವರು ಒಂದು ಬಾಯಿ ಕೊಟ್ಟು 2 ಕಿವಿ ಕೊಟ್ಟಿರೋ ಉದ್ದೇಶ, 2 ಕಣ್ಣು ಕೊಟ್ಟಿರೋ ಉದ್ದೇಶ ನಾವೆಲ್ಲರೂ ಅರಿಬೇಕಾಗ್ತದೆ. ಒಂದು ಮಾಡ್ಯೂಲ್ನ, ಇಂಗ್ಲೀಷ್ನಲ್ಲಿರುವಂಥ ಮಾಡ್ಯೂಲ್ನ ಕೊಂಚ ನಾವೆಲ್ಲರೂ ಇಂಗ್ಲೀಷ್ಗೂ ಎಕ್ಸ್ಪೋಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ 8 ಮಾಡ್ಯೂಲ್ಗಳನ್ನು ನಮ್ಮ ಕೋರ್ಸ್ಗೆ ಸೇರುವವರಿಗೆಲ್ಲರಿಗೂ ನೀಡ್ತಾ ಇದ್ದೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಕೆಲವು ವಿಡಿಯೋಗಳು ನೋಡಿದ್ದೀರಿ ನೇತ್ರಾವತಿ, ಮಾಡ್ಯೂಲ್ಗಳು. ಆ, ಇವೆಲ್ಲ ಹೇಗೆ ಪರಿಣಾಮ ಬೀರ್ತಾ ಇದೆ? ಸರ್, ನನಗೆ ಪೇರೆಂಟಿಂಗ್ ಅಂದ್ರೆ ನನಗೆ 2 ಮಕ್ಕಳಿದಾವೆ. ಅದರಿಂದ ಪೇರೆಂಟಿಂಗ್ ಪೋಷಣಾ ಕೌಶಲ್ಯನ ಚೆನ್ನಾಗಿ ಹ್ಯಾಂಗ್ ಮಾಡ್ಕೋಬೇಕು ಅನ್ನೋದು ಅಲ್ಲಿ ಕಲಿತೆ ಸರ್. ನಾನು ಸಾಕಷ್ಟು ಕಲ್ತಿದ್ದೀನಿ. ಅಂದ್ರೆ ನಾನು ಮೊದಲ ಇರುವುದು ಅಂದ್ರ ಹಾವಭಾವ ಮಕ್ಕಳಲ್ಲಿ ನೋಡುವಂತ, ಈಗ ನೋಡುವಂತ ಸಾಕಷ್ಟು ಅನುಭವ ನನಗೆ ಆ ಮಕ್ಕಳಲ್ಲಿ ಕಾಣಿಸ್ಯದ. ನೋಡಿ ಅನುಭವ ನಾನು ಹೊಂದಿದ್ದೀನಿ ಅಂತ ಅನಿಸ್ತದೆ ಸರ್. ಹೆಲ್ಪ್ ಆಗಿದೆ. ಓಕೆ. ಹಾಗೆ ಪುಸ್ತಕಗಳನ್ನ ಓದುವುದರಿಂದ ಆಗೋ ಲಾಭಗಳು? ಸರ್, ಪುಸ್ತಕಗಳನ್ನು ಓದುವ ಜನ ಇವತ್ತಿನ ದಿವ್ಸ ಏನಂತಾರಲ್ಲ, 1% ಕ್ಲಬ್ ಅನ್ನಂಗ ಒಂದೇ ಪರ್ಸೆಂಟ್ ಜನ ಈಗ ಓದ್ತಾ ಇದ್ದಾರೆ ಸರ್. 99% ಜನ ಏನ್ ಮಾಡ್ತಾರ, ಬರೇ ಮೊಬೈಲ್ ಅಂದ್ರೆ ಈ ಫೇಸ್ಬುಕ್, ಯೂಟ್ಯೂಬ್ 108 ಮಂದಿವಲ್ಲ, ಅದನ್ನೇ ಬಳಕೆ ಮಾಡುವ ಜನ ನಿಮಗೆ ಹೆಚ್ಚಿಗೆ. ಹಾಗೆ ಅನ್ನಿಸ್ತಾ ಇದೆ, ಆದರೆ ನಾನೀಗ ಇಲ್ಲಿ ಬುಕ್ ಪಬ್ಲಿಷರ್ಸ್ ಹತ್ರ ಎಲ್ಲ ಮಾತಾಡಿದೆ. ಮತ್ತೆ ವಾಪಸ್ ಆಗ್ತಾ ಇದ್ದಾರಂತಮ್ಮ. ಹೆಚ್ಚಿನ ಓದೋದಕ್ಕೆ ನಾವು ಅಷ್ಟು ಪರ್ಸೆಂಟ್ ಕಡಿಮೆ ಇಲ್ಲ, ಜಾಸ್ತಿ ಓದ್ತಾ ಇದ್ದಾರೆ. ಯಾಕೆಂದರೆ ಪುಸ್ತಕಗಳು ಹೆಚ್ಚು ಹೆಚ್ಚು ಮಾರಾಟ ಆಗ್ತಾ ಇದೆ. ಆ, ಒಟ್ನಲ್ಲಿ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ಸಾಕಷ್ಟು ಲಾಭ ಆಗುತ್ತೆ. ಆದರೆ ಭಾಷಣ ಕೌಶಲ್ಯ ಕಲಿಬೇಕು ಅನ್ನೋರು ನುಡಿಗನ್ನಡಿ ಮತ್ತು ನಿರೂಪಣೆ ನಿರೂಪಿಸಿ, ಇವೆರಡು ಕೃತಿ ನೀವು ನೋಡಿದ್ದೀರಲ್ಲ? ಎಸ್ ಸರ್. ಇವೆರಡು ಕೃತಿಗಳ ಬಗ್ಗೆ ನಿರೂಪಣೆ ನಿರೂಪಿಸಿ ಅಂದ್ರೆ, ಈಗ ಭಾಷಣ ಕೌಶಲ್ಯ ಬಗ್ಗೆ ನುಡಿಗನ್ನಡಿ ಇದು ನಾವು ಅದ್ರೊಳಗೆ ಯಾವ ತರ ಅಂದ್ರ ಶಾರೀರಿಕ ಭಾಷೆ ವಿಷಯದ ಬಗ್ಗೆ ಯಾವ ತರ ಏನೇ ಅನ್ನೋದು ಎಲ್ಲಾ ಡಿಟೇಲ್ ಆಗಿ ನಾವು ಅಲ್ಲಿ ತಿಳ್ಕೊಂಡು, ಒಂದು ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಬೇಕಾದ್ರೆ ಅದೊಂದು ತರಬೇತಿಯ ರೂಪದಲ್ಲಿ ನಮ್ಗೆ ಇರ್ತದೆ ಸರ್. ಒಂದು ಕನ್ನಡಿ ತರ ನಾವು ಯಾವುದೇ ಒಂದು ಪಬ್ಲಿಕ್ ಇರ್ಬೋದು, ಕಮ್ಯುನಿಕೇಶನ್ ಜೊತೆ ಹ್ಯಾಂಗ್ ಇದು ಮಾಡ್ಬೇಕು ಅನ್ನೋದು ಅದು ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ ಸರ್. ಓಕೆ, ಗುಡ್. ಸ್ನೇಹಿತರೆ, ಗೊತ್ತಾಯ್ತಲ್ಲ, ಆ, ನಾವು 16 ಕೃತಿಗಳನ್ನು ಬರೆದಿದ್ದೇವೆ. ಅದರಲ್ಲಿ ಭಾಷಣ ಕೌಶಲ್ಯಕ್ಕೆ ಈ ಕೃತಿಗಳು ನಿಮಗೆ ಸಹಾಯ ಮಾಡುತ್ತೆ. ನಾನು ದೂರದರ್ಶನ ಚಂದನದಲ್ಲಿ ವಾರ್ತಾವಾಚಕನಾಗಿ, ಸಂದರ್ಶಕನಾಗಿ ಸುಮಾರು 2,000 ಜನ ಸಂದರ್ಶನ ಮಾಡಿದ್ದೇನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್, ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ಉಚಿತವಾಗಿ ನೀಡಿದ್ದೇನೆ. ಮೆಂಬರ್ ಕೂಡ ನೀವು ಆಗ್ಬೋದು. ಯೂಟ್ಯೂಬ್ ಮೆಂಬರ್ಶಿಪ್ ಓನ್ಲಿ 99 ರುಪೀಸ್ ಏನೋ ಇರ್ತದೆ. ಅದು ಜಾಯಿನ್ ಆದರೆ ಸ್ವಲ್ಪ ಕ್ವಾಲಿಟಿ ವಿಡಿಯೋಸ್ಗಳನ್ನು ನೋಡ್ತಾನೆ. 30 ವರ್ಷಗಳಲ್ಲಿ 10 ಲಕ್ಷ ಜನರಿಗೆ ತರಬೇತಿ ನೀಡಿರುವ ಒಂದು ಅನುಭವ ಇಟ್ಕೊಂಡು ನಿಮ್ಮಲ್ಲಿ ಒಂದು ಪರಿವರ್ತನೆ, ಬದಲಾವಣೆಯನ್ನು ತರೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸೊ 2 ಗಂಟೆ ಮಾಸ್ಟರ್ ಕ್ಲಾಸಲ್ಲಿ ಒಂದು ಮಾಹಿತಿಯನ್ನು ನೀಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ.
ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಆ, ಒಂದು ರೀತಿ ಕೆಲವು ಉಡುಗೊರೆಗಳನ್ನು ಕೂಡ ನಾವು ನೀಡಿರ್ತೇವೆ. ಆದರೆ ಯಾರು ನಮ್ಮ ಕಮ್ಯುನಿಟಿ ಜಾಯಿನ್ ಆಗ್ತಾರೆ, ನಿರಂತರವಾಗಿ ಕಲಿಕೆಯನ್ನು ಕಂಟಿನ್ಯೂ ಮಾಡ್ತಾರೆ, ಅವರಿಗೆ ಸಾಕಷ್ಟು ಲಾಭಗಳು ಇದೆ ಅನ್ನೋದನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೇತ್ರಾವತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಸೊ ನೇತ್ರಾವತಿಯ ರೀತಿ ಹಲವರು ನಮ್ಮ ಕೋರ್ಸ್ನ ಭಾಗವಹಿಸ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆ ಮೂಲಕ ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶದಿಂದ ಮಾತಿನಿಂದ ಶ್ರೀಮಂತಿಕೆಯೆಡೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನು ಅರ್ಥ ಮಾಡಿಸಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಅನೇಕರಿಗೆ ಅನೇಕ ಕನಸುಗಳು ಇರ್ತದೆ. ಅದನ್ನು ಕಾಮನ ಬಿಲ್ಲು ರೂಪದಲ್ಲೇ ಬಿಟ್ಟುಬಿಡ್ತಾರೆ ಹೊರತು ಪ್ರಯತ್ನ ಮಾಡೋದೇ ಇಲ್ಲ. ಆ, 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 ನಾವು ಅರ್ಥ ಮಾಡ್ಕೋಬೇಕು. 12ನೇ ಶತಮಾನದಲ್ಲಿಯೇ ಬಸವಣ್ಣವರು ಏನು ಹೇಳಿದ್ರು: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂದರು. ಅಲ್ವೇ? ಒಂದು ಸಂಸ್ಕೃತದ ಈ ಸುಭಾಷಿತ ತುಂಬ ಮಾರ್ಮಿಕವಾಗಿ ಹೇಳ್ತದೆ: ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ, ಲಕ್ಷ್ಮಿಯು ನಾಲಿಗೆಯ ತುದಿಯಲ್ಲಿ ವಾಸಿಸುತ್ತಾರೆ. ಸರಸ್ವತಿ ಕೂಡ ಅಲ್ಲೇ ವಾಸಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ. ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು. ಎಂಥ ಒಳ್ಳೆ ಫಾರ್ಮುಲಾ ನಮ್ಮ ಆದಿಕವಿ ಪಂಪ ನೀಡಿದ್ದಾರೆ ಅಲ್ವಾ ಸ್ನೇಹಿತರೆ? ನಿಮಗೆಲ್ಲ ಗೊತ್ತು. ನಂಬರ್ 1 ಭಯ ಅಂತ ಅಂದರೆ ಸಾವಿನ ಭಯನೂ ಆಮೇಲಂತೆ, ವೇದಿಕೆಯ ಭಯ ಸಾರ್ ಅಂತಾರೆ ಅಲ್ವೇ? ಈ ಸ್ಟೇಜ್ ಫಿಯರ್ ಜಯಿಸಿದವರು ಜಗತ್ತನ್ನೇ ಜಯಿಸಬಲ್ಲರು. ಭಾಷಣಕಾರರು ಇವತ್ತು ಎಲ್ಲೆಡೆ ಮಿಂಚ್ತಾ ಇದ್ದಾರೆ. ನೀವು ಮಿಂಚೋದಕ್ಕೆ ಸುವರ್ಣ ಅವಕಾಶವಿದೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ಹೇಳ್ತೇನೆ. ನಮ್ಮ ನುಡಿಗನ್ನಡಿ ಎನ್ನುವ ಕೃತಿಯಂತೂ ಹಲವು ಜನರಿಗೆ, ಸುಮಾರು ಜನ ಈ ಪುಸ್ತಕ ಓದಿ ನಮ್ಮ ಕೋರ್ಸಿಗೆ ಬಂದು ಆಮೇಲೆ MLAಗಳು ಆಗಿಬಿಟ್ರು, ಕೆಲವರು IAS ಆದರು, ಕೆಲವರು ಎಂಟರ್ಪ್ರಿನರ್ಸ್ ಆಗಿಬಿಟ್ರು. ಮತ್ತು ಹೆಚ್ಚು ಜನ ನಿರೂಪಕರು ಆಸಕ್ತಿಯನ್ನು ತೋರಿಸ್ತಾ ಬಂದಿದ್ದಕ್ಕೋಸ್ಕರ ನಿರೂಪಿಸಿ ಕೃತಿಯನ್ನು ಕಳೆದ ವರ್ಷ ಬಿಡುಗಡೆ ಮಾಡಲಾಯಿತು. ಬಿಡುಗಡೆ ಮಾಡಿದ ಸಂದರ್ಭದ ಚಿತ್ರನ ತಾವು ನೋಡ್ತಾ ಇದ್ದೀರಿ. ನುಡಿಗನ್ನಡಿ ನಿಮ್ಮ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾಗಿ ಕೆಲಸ ಮಾಡುತ್ತೆ. ನಿರೂಪಿಸಿ ಯಾವುದೇ ರೀತಿಯ ಪ್ರೆಸೆಂಟೇಷನ್ ಸ್ಕಿಲ್ಸ್ ನಾವು ಪಡಿಬೇಕು ಅಂತ ಅಂದರೆ ಅದು ಕೂಡ ಸಾಧ್ಯತೆ ಇದೆ. ಇನ್ನು 1-to-1 ಮೆಂಟರಿಂಗ್ ಮೂಲಕ ಕೂಡ ಹಲವು ಸಾಧಕರು, ವಿಶೇಷವಾಗಿ ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋರು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇರೋದನ್ನು ನಾನು ಗಮನಿಸಿದ್ದೇನೆ. ಹಾಗಾಗಿ ಆನ್ಲೈನ್ ವರ್ಕ್ಶಾಪ್ಗಳನ್ನು ಮಾಡ್ತಾ, ಆಫ್ಲೈನ್ ವರ್ಕ್ಶಾಪ್ಗಳನ್ನು ಕೂಡ ಮಾಡ್ತಾ ಗೈಡ್ ಮಾಡ್ತಾ ಬಂದಿದ್ದೇನೆ. ಸೊ ನಿಮಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇರುತ್ತೆ, ಆ ವಿಚಾರದಲ್ಲಿ ನೀವು ತರಬೇತಿಯನ್ನು ಪಡೆಯಬಹುದು, ಮಾರ್ಗದರ್ಶನವನ್ನು ಪಡೆಯಬಹುದು. ಎಷ್ಟೋ ಜನಕ್ಕೆ ಮೈಕ್ ಅಂದರೆ ವಾ ಅಂತ ಒಂಥರ ಅದನ್ನು ಶಾಕ್ ಹೊಡೆಯೋ ಥರ ಭಯ ತೋರಿಸ್ತೀನಿ. ಅದೆಲ್ಲ ಬಿಟ್ಟೋಗುತ್ತೆ. ಡೋಂಟ್ ವರಿ. ನಮ್ಮದು ಏನಂದರೆ, ನಾನೊಂದು ಫಾರ್ಮುಲಾ ಬೇಸಿಕಲಿ ಏನು ಹೇಳ್ತೇನೆ ಗೊತ್ತಾ? ಕಂಟೆಂಟ್ ವಿಷಯ. ಆ ವಿಷಯದ ಬಗ್ಗೆ ನಾವು ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು. ಯಾವಾಗ ಆ ಕಂಟೆಂಟ್ ಕಡೆಗೆ ನಾವು ಗಮನ ಕೊಡ್ತೇವೆ, ಜನ ನಮ್ಮ ಮಾತು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನೇ ಹೇಳ್ತಾರೆ. ನಂತರ ಏನು ಮಾಡ್ತಾರೆ, ಯಾವ ರೀತಿ ಭಾಷೆಯನ್ನು ಬಳಸ್ತಾ ಇದ್ದಾರೆ ಅಂತ ಗಮನಿಸ್ತಾರೆ. ಆ ಭಾಷೆಯನ್ನು ನೀವು ವೃದ್ಧಿಸ್ಕೋಬೇಕಂದ್ರೆ ಈ ಸಾಹಿತ್ಯ ಚಂದನ ಕೃತಿಯಲ್ಲಿ 15 ಕವಿಗಳು, ಸಾಹಿತಿಗಳು 15 ತೆರನಾಗಿ ಕನ್ನಡ ಭಾಷೆಯ ಸೊಗಡನ್ನು ಪರಿಚಯಿಸಿದ್ದಾರೆ. ಅದನ್ನು ದಯಮಾಡಿ ನೀವೆಲ್ಲರೂ ಗಮನಿಸಿ. ನನ್ನ ಪ್ರಕಾರ ಒಟ್ಟಾರೆ ಸಂವಹನ ಕೌಶಲ್ಯದಲ್ಲಿ ವ್ಯಕ್ತಿತ್ವವೇ ಬದಲಾಗೋದನ್ನು ನಾನು ಗಮನಿಸ್ತಾ ಇದ್ದೇನೆ ಸ್ನೇಹಿತರೆ. ಅಂದರೆ ನಮ್ಮ ಮಾತು ಸಂವಹನಕ್ಕೂ ವ್ಯಕ್ತಿತ್ವಕ್ಕೂ ತುಂಬ ಇಂಟರ್ ಕನೆಕ್ಷನ್ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಜೊತೆಗೆ ಜೀವನ ಕೌಶಲ್ಯಗಳಲ್ಲಿ 10 ಪ್ರಮುಖ ಕೌಶಲ್ಯಗಳಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ಕಾಲ್ಡ್ ಎಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ನನ್ನ ಪ್ರಕಾರ
ಒಂದು 50% ಆಫ್ ಅವರ್ ಪರ್ಸನಾಲಿಟಿ ಕಮ್ಯುನಿಕೇಷನ್ ಮೂಲಕ ಶೇಪ್ ಆಗ್ತದೆ ಅನ್ನೋ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಹಲವಾರು ಭಯ ಇರುವಂಥದ್ದು ಜಸ್ಟ್ ಮೈಕ್ ಜೊತೆಗೆ ಧೈರ್ಯವನ್ನು ತೆಗೆದುಕೊಂಡರೆ ನಮ್ಮ ಕೀಳರಿಮೆಯು ಹೊರಟಾಗುತ್ತೆ. ಇಲ್ಲದ್ರೆ ಹಿಂದೆ ನಿಂತ್ಕೊಂಡು ನೋಡ್ತಾ 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 ನನಗಲ್ಲ, ಆಗುತ್ತಂತ ಅನುಮಾನ ಪಡ್ತಾ ಇರ್ತಾರೆ. ಭಯ ಬಿಸಾಕಿ ಕನೆಕ್ಟ್ ಆಗಿ ಜಯಪ್ರಕಾಶ್ ನಾಗತಿಹಳ್ಳಿ ಭಾಷಣ ಕೌಶಲ್ಯದ ಶಿಬಿರಗಳನ್ನೇ ಹೆಚ್ಚು ಮಾಡ್ತಾ ಇದ್ದೇನೆ ಈಗ. ಯಾಕೆಂದರೆ ಮೊದಲನೇ ಹಂತದಲ್ಲಿ ನಿಮ್ಮ ಭಯಗಳು ತೊಲಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗಲಿ ಎನ್ನುವುದೇ ನಮ್ಮ ಒಂದು ಆಶಯ ಆಗಿದೆ. ಅದನ್ನು ತಾವು ಅರ್ಥ ಮಾಡಿಕೊಂಡು ನಮ್ಮ ಅನುಭವದಲ್ಲಿ ಮಾಧ್ಯಮದ ಅಲ್ಲಿ 25 ವರ್ಷ ಕೆಲಸ ಮಾಡಿರೋದ್ರಿಂದ ನಮ್ಮ ಅನುಭವ ನಿಮಗೆ ಸಹಾಯ ಆಗ್ತದೆ. ಅದ್ರ ಜೊತೆಗೆ ಈಗ 16 ಪುಸ್ತಕಗಳನ್ನು ನೀಡಿದ್ದೇನೆ. ಈ ಕಂಟೆಂಟ್ಗೆ ನಿಮಗೆ ನನ್ನ ಪುಸ್ತಕಗಳೇ ತುಂಬ ಸಹಾಯ ಮಾಡ್ತದೆ. ಸ್ನೇಹಿತರೆ, ಒಂದೊಂದೆರಡು ಮೂರು ಟಿಪ್ಸ್ ಕೊಟ್ಟಿರ್ತಾನೆ. ನೋಡುವ ಕಲೆ, ನಮ್ಮ ಅಬ್ಸರ್ವೇಷನ್ ಚೆನ್ನಾಗಿ ಆಗಬೇಕಾಗ್ತದೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ಹೇಳ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಗೊತ್ತಾಯ್ತಾ? ಬಾಡಿ ಲ್ಯಾಂಗ್ವೇಜ್, ನನಗೆ ಕುಳಿತಿದ್ದೇನೆ ಇದನ್ನೊಂದು ಭಂಗಿ ಅಂತೀವಿ, ನಿಂತಿದ್ದೇನೆ ಅದನ್ನೊಂದು ಭಂಗಿ ಅಂತೀವಿ. ಸೊ ಪೋಸ್ಚರ್ ಅಂತ. ಗೆಸ್ಚರ್ಸ್ ಅಂದರೆ ಹಾವಭಾವ. ಈಗ ನಾನು ಮಾತಾಡ್ತಾ ಕೈ ಮೂವ್ ಮಾಡ್ತಾ ಇದ್ದೀನಿ, ಕತ್ತು ತಲೆ ಕೊಂಚ ಮೂವ್ ಆಗ್ತಾ ಇರುತ್ತೆ. ಸೊ ಇವನ್ನೆಲ್ಲ ನಾವು ಹಾವಭಾವಗಳು ಅಂತೇವೆ. ಅಂದರೆ ನಮ್ಮ ನಿಲುವು ಅಥವಾ ಭಂಗಿ, ನಮ್ಮ ಹಾವಭಾವ, ಗೆಸ್ಚರ್ಸ್ ಅಂದರೆ ಪೋಸ್ಚರ್ಸ್ ಆ್ಯಂಡ್ ಗೆಸ್ಚರ್ಸ್ ತುಂಬ ಇಂಪಾರ್ಟೆಂಟು. ಅದ್ರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ. ನೀವು ಒಂದು ಪುಟ್ಟ ಪಾಯಿಂಟ್ಸ್ ಯಾರು ನೋಟ್ ಮಾಡ್ಕೋಬೇಕು. ಆರಂಭದ ದಿನಗಳಲ್ಲಿ ಒಂದು ಅಟ್ಲೀಸ್ಟ್ ಈ ಪಾಯಿಂಟ್ ಆದಮೇಲೆ ಈ ಪಾಯಿಂಟ್ ಆದಮೇಲೆ, ಅದಕ್ಕೆ ಬರವಣಿಗೆ ನಿಮ್ಮ ಹಣೆ ಬರಹ ಬರೆಯುತ್ತದೆ ಅಂತ ಹೇಳ್ತಾ ಇರ್ತಾನೆ. ಪೆನ್ ಈಸ್ ಮೈಟಿಯರ್ ದೆನ್ ದ ಸ್ವೋರ್ಡ್ ಗೊತ್ತಿರಲಿ. ನಾಲಿಗೆ ಕತ್ತಿಗಿಂತ ಹರಿತವಾದದ್ದು ಅಂತಾರೆ. ಯು ಕ್ಯಾನ್ ಡೆಫಿನೆಟ್ಲಿ ರೈಟ್ ಯುವರ್ ಓನ್ ಫ್ಯೂಚರ್. ನಾನಂತೂ ಗ್ಯಾರಂಟಿ ಕೊಡ್ತಾನೆ. ಅದಕ್ಕೋಸ್ಕರ ಬರವಣಿಗೆ ಕಡೆ ಕೂಡ ನೀವು ಗಮನ ಕೊಡಿ. ಓವರ್ ಆಲ್ ಪರ್ಸನಾಲಿಟಿನೇ ಮೌಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದರೆ ನಾನು ಯಾವುದೋ ವಿಚಾರ ಮಾತಾಡಬೇಕಾದ್ರೆ ಒಂದು ಒಳ್ಳೆ ವಿಷಯದ ಬಗ್ಗೆ ಗಹನವಾಗಿ ತಿಳ್ಕೋಬೇಕು. ಆ ಗಹನವಾಗಿ ತಿಳ್ಕೊಂಡು ಬೇರೆಯವ್ರಿಗೆ ನಾನು ಉಪನ್ಯಾಸ ಮಾಡ್ತಾ ಇದ್ದೀನಿ, ಭಾಷಣ ಮಾಡ್ತಾ ಇದ್ದೀನಿ ಅಂದಾಗ ನಾನು ಸ್ವಲ್ಪನಾದರೂ ಫಾಲೋ ಮಾಡೇ ಮಾಡ್ತೀನಿ ತಾನೆ. ಇಂಪ್ಲಿಮೆಂಟೇಷನ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಬೆನಿಫಿಷರಿ ನಾವೇ. ಅದಕ್ಕೋಸ್ಕರನೇ ನಾವು ಒಬ್ಬ ಭಾಷಣಕಾರ ಆಗಬೇಕು. ನಮ್ಮನ್ನು ನಾವು ತಿದ್ದಿಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಆ ಪರಿವರ್ತನೆಯ ಹರಿಕಾರರು ನಾವು ಫಸ್ಟ್ ಆಗ್ತೀವಿ. ಆಮೇಲೆ ನಮ್ಮ ಇಡೀ ವ್ಯಕ್ತಿತ್ವ ಪರಿವರ್ತನೆಯೇ ನಮ್ಮಲ್ಲಿ ಉಂಟಾಗ್ತದೆ. ಸೊ ಆ ವ್ಯಕ್ತಿತ್ವ ಪರಿವರ್ತನೆ ಉಂಟಾಗೋದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಅದಕ್ಕೆ ಪವರ್ ಆಫ್ ಮೆಂಟರಿಂಗ್, ಮಾರ್ಗದರ್ಶನನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು. ಕರೆಕ್ಟ್. ಸೊ ನಮ್ಮ ಮುಖ್ಯ ಉದ್ದೇಶನೂ ನಮಗೆ ಪರ್ಪಸ್ ಗೊತ್ತಿರಬೇಕು. ನಾವು ಯಾವುದೋ ಒಂದು ಹಂತದಲ್ಲಿ ಇರ್ತೀವಿ, ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ನಾನು ಹೋಗ್ಬೇಕಾ ಬೇಡವಾ? ಅದಕ್ಕೆ ಕೆಲವು ಪದಗಳನ್ನು ಹೇಳ್ತೀನಿ ನಿಮಗೆ. ಯಾಕೆ ನಾನು ಸ್ಕೇಲಿಂಗ್ ಅಪ್ ಆಗಬೇಕಂತ ನಿಮಗೆ ಇಷ್ಟ ಆಗ್ತದಾಗ. ಅಪ್ಡೇಟ್ ಆರ್ ಔಟ್ಡೇಟ್ ಅಂದ್ಬಿಡ್ತೀವಿ. ಕರೆಕ್ಟ್. ಅಪ್ಗ್ರೇಡ್, ಬೆಸ್ಟ್ ವರ್ಷನ್ ಅಂತೀವಿ. ರೀಇನ್ವೆಂಟ್ ಅಂತೀವಿ. ರೀವೈರಿಂಗ್, ರೀಪೊಸಿಷನಿಂಗ್, revisit, channelize, be unique, be a new you, be a player, beat yourself. ನಮಗೆ ನಾವೇ ಕಾಂಪಿಟೇಟರ್ಸ್. ವಿ ಆರ್ ದ ಟ್ರೆಷರ್ ಹೌಸ್, ವಿ ಆರ್ ದ ಪವರ್ ಹೌಸ್, ಅಂಡ್ ವಿ ಆರ್ ದಿ ಮಾಸ್ಟರ್ ಪೀಸ್. ವಿ ಆರ್ ಯುನೀಕ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾವಾಗ ನಾವು ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋತೀವಿ, ನಮ್ಮಲ್ಲಿ ಆ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಆ ಕ್ಲಾರಿಟಿಯನ್ನ ನೀವೆಲ್ಲರೂ ಪಡ್ಕೋಬೇಕು ಅನ್ನೋದು ನಮ್ಮ ಆಶಯ. ಏನಂತೀರಿ?